ಕಾಂಗ್ರೆಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ಜೆಡಿಎಸ್ ಪಕ್ಷ ಬಿಟ್ಟರೂ ಸಹ ಮಾತೃಪಕ್ಷದ ಜೊತೆಗಿನ ಮಮಕಾರ ಇನ್ನೂ ಹೋದಂತೆ ಕಾಣುತ್ತಿಲ್ಲ. ಯಾಕೆ ಅಂದರೆ ಹಾಸನದಲ್ಲಿ ಇಂದು ನಡೆದ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಸಭೆಯಲ್ಲಿ ಜೆಡಿಎಸ್ ಪಕ್ಷವನ್ನು ಕಟ್ಟುವ ಮಾತನಾಡಿದ್ದಾರೆ. ಭಾಷಣದುದ್ದಕ್ಕೂ ಶಿವಲಿಂಗೇಗೌಡ ಅವರು ಕಾಂಗ್ರೆಸ್ ಪಕ್ಷದ ಸಾಧನೆಗಳ ಬಗ್ಗೆ ಮಾತನಾಡಿದರು. ಇದೇ ವೇಳೆ ವಿರೋಧ ಪಕ್ಷಗಳ ನಾಯಕರ ವಿರುದ್ಧವೂ ಕೂಡ ಹರಿಹಾಯ್ದರು. ಈ ವೇಳೆ ಶಿವಲಿಂಗೇಗೌಡ ಅವರು ಭಾಷಣದ ಕೊನೆಯಲ್ಲಿ ಜೆಡಿಎಸ್ ಪಕ್ಷವನ್ನು ನಾವೆಲ್ಲರೂ ಸೇರಿ ಕಟ್ಟುತ್ತೇವೆ ಎಂದು ಹೇಳುವ ಮೂಲಕ ಅಲ್ಲಿ ನೆರೆದಿದ್ದ ಕಾರ್ಯಕರ್ತರನ್ನು ಕ್ಷಣಕಾಲ ಕಕ್ಕಾಬಿಕ್ಕಿಯಾಗುವಂತೆ ಮಾಡಿದರು. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನು ಕಟ್ಟುತ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನು ಕಟ್ಟುತ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಜನಪರವಾದಂತ ಕಾರ್ಯಕ್ರಮಗಳನ್ನು ಸಿದ್ದರಾಮಣ್ಣನ ನೇತೃತ್ವದ ಸರ್ಕಾರ ಏನಿವತ್ತು ಈ ರಾಜ್ಯದಲ್ಲಿ ಕೊಟ್ಟಿದೆ, ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾರೂ ಮರೆಯೋದಿಲ್ಲ. ಎಲ್ಲ ಜನ ನಮ್ಮ ಪರವಾಗಿದ್ದಾರೆ. ನೀವು ಯಾವುದೇ ಅಹಿತಕರವಾದಂತ ಘಟನೆಗಳನ್ನು ತಂದು ನೀವು ಇದು ಮಾಡಿದ್ರು ಆಗೋದಿಲ್ಲ. ನಾನು ಹೇಳಿದ್ದೇನೆ, ಮೊನ್ನೆ ಕೂಡ ಹೇಳಿದ್ದೇನೆ, ಯಾವುದೇ ಕಾರಣದಿಂದ ನಮ್ಮ ನಾಯಕರಿಗೆ ನೀವು ಕೆಟ್ಟ ಮಸಿಯನ್ನು ಬಳಿಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಂದಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಮಾಡ್ತೇವೆ.